ಈ ವಿಡಿಯೋ ನಂಗೆ ತುಂಬ ಖುಷಿ ಆಗ್ತಿದೆ ಈ ವಿಡಿಯೋ ಮಾಡೋಕ್ಕೆ. ಯಾಕಂದರೆ ನನ್ನ ಕನಸು ಒಂಥರ ನನಸಾಗಿದೆ ಅಂತ ಹೇಳ್ಬೋದು. ಇದು ನಮ್ಮ ಡ್ಯಾಡಿ ನನಗೆ ಕೊಡಿಸಿದ್ದು. ಹಾಯ್ ಗಾಯ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿವಸ ಆದಮೇಲೆ ವ್ಲಾಗಿಂಗ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ನಂಗೆ ತುಂಬ ಖುಷಿ ಆಗ್ತಿದೆ ಈ ವಿಡಿಯೋ ಮಾಡೋಕ್ಕೆ. ಯಾಕಂದರೆ ನನ್ನ ಕನಸು ಒಂಥರ ನನಸಾಗಿದೆ ಅಂತ ಹೇಳ್ಬೋದು. ಮೊನ್ನೆ ನಾನು ಹೊಸದು ಕ್ಯಾಮ್ರಾ ತೊಗೊಂಡೆ. ಯಾವುದು ಅಂತ ನಿಮ್ಗೆ ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಏನು ತೊಗೊಂಡಿದ್ದೀನಿ ಅಂತ. ತೋರಿಸ್ತೀನಿ. ಸೊ ಗೋಪ್ರೋ ಹೀರೋ 8 ಕಾಣಿಸ್ತಿದೆ ಅನಿಸುತ್ತೆ. ಒಂಥರ ನನ್ನ ಕನಸಾಗಿತ್ತು ಈ ಕ್ಯಾಮ್ರಾ ತೊಗೋಬೇಕು ಅನ್ನೋದು. ನಾನು 7 ತೊಗೊಳೋಣ ಅಂತಿದ್ದೆ, ಯಾಕಂದರೆ 8ಅಲ್ಲಿ ಸ್ವಲ್ಪ ಡಿಸಡ್ವಾಂಟೇಜಸ್ ಇದೆ. ಅದು ಹೇಳ್ತೀನಿ ಮುಂದೆ ಅನ್ಬಾಕ್ಸ್ ಮಾಡ್ತಾ. ಆದರೆ ಸ್ಟಾಕ್ ಇರಲಿಲ್ಲ, ಅದೆಲ್ಲ ತುಂಬ ಹುಡುಕಿದೆ, ಎಲ್ಲೂ ಸ್ಟಾಕ್ ಸಿಗಲಿಲ್ಲ. ಸೊ ಅದಕ್ಕೆ ಗೋಪ್ರೋ ಹೀರೋ 8 ತೊಗೊಂಡಿದ್ದೀನಿ. ಇದು ನಮ್ಮ ಡ್ಯಾಡಿ ನನಗೆ ಕೊಡಿಸಿದ್ದು. ಸ್ವಲ್ಪ ಆ್ಯಕ್ಸರೀಸ್ ತೊಗೋಬೇಕಿದ್ದಕ್ಕೆ. ಅವಾಗಿಂದನೇ ನಾನು ಪ್ರಾಪರಾಗಿ ವ್ಲಾಗಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಅಲ್ಲಿವರೆಗೂ ನಿಮಗೆ ಸಿನಿಮ್ಯಾಟಿಕ್ ಶಾರ್ಟ್ಸ್ ಆಗಿರಲಿ ಇಲ್ಲ ಬೇರೆ ಬೇರೆ ವ್ಲಾಗ್ಸ್, ಇದು ಕ್ಯಾಮ್ರಾದಲ್ಲಿ ಏನು ಕೆಪಬಿಲಿಟೀಸ್ ಇದೆ ಅಂಥ ವ್ಲಾಗ್ಸ್ನ ನಾನು ಹಾಕ್ತಿರ್ತೀನಿ. ಯಾಕಂದರೆ ನಾನು ಇನ್ನೂ ಏನೇನು ಆ್ಯಕ್ಸರೀಸ್ ತೊಗೋಬೋದು ಅಂತ ಹೇಳ್ತೀನಿ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ, ಆಯಿತು? ಸರಿ, ಮತ್ತೆ ತಡ ಯಾಕೆ ಮಾಡೋದು, ಅನ್ಬಾಕ್ಸಿಂಗ್ ಮಾಡೋಣ. ಅನ್ಬಾಕ್ಸಿಂಗ್ ಅಂದರೆ ಪ್ರಾಪರ್ ಅನ್ಬಾಕ್ಸಿಂಗ್ ಅಲ್ಲ, ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಅಲ್ಲೇ ಶಾಪಲ್ಲಿ ಚೆಕ್ ಮಾಡಿಸ್ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಫಸ್ಟು ಬಾಕ್ಸ್ ಸೈಡಲ್ಲಿ ಏನೇನು ಬರುತ್ತೆ ಅದನ್ನು ಹೇಳ್ತೀನಿ ನಿಮಗೆ. ಫೀಚರ್ಸ್ ಇಲ್ಲಿದೆ. ಗೋಪ್ರೋ ಹೀರೋ 8 ಈ ಥರ ಕಾಣುತ್ತೆ. ಇಲ್ಲಿ ಬರ್ದಿದ್ದಾರೆ ನೋಡಿ, ಹೈಪರ್ ಸ್ಮೂತ್ 2.2 ಅಂತ. ಅಂದರೆ 7ಅಲ್ಲಿ ಹೈಪರ್ ಸ್ಮೂತ್ ಫಸ್ಟ್ ವರ್ಷನ್ ಇತ್ತು, ಇದರಲ್ಲಿ ಸೆಕೆಂಡ್ ವರ್ಷನ್ ಅಂತ ಇದೆ. ಇಲ್ಲಿ ಅಫಿಷಿಯಲ್ ಪ್ರಾಡಕ್ಟ್ ಫ್ರಮ್ ಇಂಡಿಯಾ. ಸೊ ಈ ಲೇಬಲ್ ಇದೆ, ಅದು ಒರಿಜಿನಲ್ ಅಂತ ಈ ಗೋಪ್ರೋ. ಇಲ್ಲಿ ಫೀಚರ್ಸ್ ವೈಸಿಗೆ ಬಂದರೆ ನಿಮಗೆ 12 MP ಕ್ಯಾಮ್ರಾ ಬರುತ್ತೆ. ಆಮೇಲೆ 4K 60 180p 240ನಲ್ಲಿ ರೆಕಾರ್ಡಿಂಗ್ ಮಾಡ್ಬೋದು. ಇದರಲ್ಲಿ ಸ್ಲೋಮೋ 8x ಬರುತ್ತೆ. ಹೈಪರ್ ಸ್ಮೂತ್ 2.2, ಟೈಮ್ ರ್ಯಾಪ್ 2.2, ಆಮೇಲೆ 1080pನಲ್ಲಿ ಲೈವ್ ಸ್ಟ್ರೀಮಿಂಗ್ ಮಾಡ್ಬೋದು. ಮುಂಚೆ 7ನಲ್ಲಿ 720pನಲ್ಲಿ ಲೈವ್ ಸ್ಟ್ರೀಮಿಂಗ್ ಮಾಡ್ಬೋದಾಗಿತ್ತು. ಲೈವ್ ಬರ್ಸ್ಟ್ ಫೋಟೋ ಬರುತ್ತೆ. ಆಮೇಲೆ ಸೂಪರ್ ಫೋಟೋ ಪ್ಲಸ್ HDR ಎರಡೂ ಬರುತ್ತೆ. ರಾ ಫೋಟೋಸ್ ಬರುತ್ತೆ. ನೀವೀಗ ಮೌಂಟಿಂಗ್ಸು, ಫಿಂಗರ್ ಮೌಂಟಿಂಗ್ ಇದರಲ್ಲೇ ಬಿಲ್ಟ್ ಇನ್ ಮೌಂಟಿಂಗ್ಸ್ ಬರುತ್ತೆ, ಇಲ್ಲಿ ಕಾಣ್ತಿರ್ಬೋದು ನೋಡಿ. ಆಮೇಲೆ ವಾಯ್ಸ್ ಕಮೆಂಟ್ ಕೂಡ ಮಾಡ್ಬೋದು, ಟಚ್ ಸ್ಕ್ರೀನು. ಆಮೇಲೆ ಇದರಲ್ಲಿ ಏನೇನು ಬರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಗೋಪ್ರೋ ಬ್ಯಾಟ್ರಿ ಬರುತ್ತೆ, ಒಂದು ಬಕಲ್ ಮೌಂಟ್, ಅದೇನೋ ನಂಗೆ ಪ್ರಾಪರಾಗಿ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಗೋಪ್ರೋ ಫೀಲ್ಡ್ಗೆ ಹೇಳ್ಬೇಕಂದ್ರೆ. ಆಮೇಲೆ ಥಂಬ್ ಸ್ಕ್ರೂ ಬರುತ್ತೆ, ಮೌಂಟ್ ಇದು. ಸೊ ಇದು ಬಂದುಬಿಟ್ಟು ಚಾರ್ಜಿಂಗ್ ಕೇಬಲು. ಆಮೇಲೆ ನಿಮಗೆ ಇದು ಗೋಪ್ರೋ ಆ್ಯಪ್ ಕೂಡ ಸಿಗುತ್ತೆ ಇದರಲ್ಲಿ. ಬನ್ನಿ ಓಪನ್ ಮಾಡೋಣ, ತಡ ಯಾಕೆ ಮಾಡೋದು. ಅಪ್ಪ, ಇದು ಬಾಕ್ಸ್. ಬಾಕ್ಸ್ ಇಟ್ಕೊಳ್ಳಿ ನೀವು, ಈಗೇನೋ ರೀಸೇಲ್ ಮಾಡಬೇಕಂದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಕ್ಯಾಮ್ರಾ ವೈಸಿಗೆ ಬಂದರೆ ಈ ಥರ ಇರುತ್ತೆ ನೋಡಿ. ಕ್ಯಾಮ್ರಾ ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ, ಗೋಪ್ರೋ ಅಂತ ಇಲ್ಲಿ ಬರ್ತಿದ್ದಾರೆ. ಆಮೇಲೆ ಇದು ಹೇಗೆ ಇದನ್ನು ರಿಮೂವ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಇದರಲ್ಲಿ. ಓಕೆ, ಸೊ ಫಸ್ಟ್ ಕ್ಯಾಮ್ರಾ ರಿಮೂವ್ ಮಾಡೋಣ. ಫುಲ್ ಟೈಟಾಗಿ ಹಾಕ್ತವ್ರೆ. ಸೊ ಇದು ಥಂಬ್ ಸ್ಕ್ರೂ. ಸೊ ಥಂಬ್ ಸ್ಕ್ರೂ ಇಲ್ಲಿರಲಿ. ನೆಕ್ಸ್ಟು ಕ್ಯಾಮ್ರಾನ ರಿಮೂವ್ ಮಾಡಿದ್ರೆ ನೋಡಿ, ಇದು ಕ್ಯಾಮ್ರಾ ಹೇಗಿದೆ. ಇದು ಸ್ಕ್ರೀನು ನಾನು ಆಲ್ರೆಡಿ ಓಪನ್ ಮಾಡಿರೋದ್ರಿಂದ ಇದ್ರ ಮೇಲೆ ರ್ಯಾಪರೆಲ್ಲ ಆಲ್ರೆಡಿ ತೆಗೆದಿದ್ದೀನಿ. ಬ್ಯಾಟ್ರಿನ ಒಳಗಡೆ ಇನ್ಸರ್ಟ್ ಮಾಡಿದ್ದೀನಿ, ತೋರಿಸ್ತೀನಿ. ಸೊ ಇದ್ರ ಫೀಚರ್ಸ್ ವೈಸ್ ಆಮೇಲೆ ಮಾತಾಡೋಣ. ಇದು ಬಂದುಬಿಟ್ಟು ನೀವು ಹಿಂಗೆ ಓಪನ್ ಮಾಡೋದು. ಇದನ್ನು ನೋಡಿ, ಫಸ್ಟ್ ಈ ರಬ್ಬರ್ನ ತೆಗಿಬೇಕು. ಆಮೇಲೆ ಇದನ್ನು ತೆಗೆದು ಹಿಂಗೆ ಪುಷ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಇದು ಇಲ್ಲಿರಲಿ. ನಾನು ಆಲ್ರೆಡಿ ಓಪನ್ ಮಾಡಿರೋದ್ರಿಂದ ಕವರ್ಸಲ್ಲಿ ಏನೂ ಇರಲ್ಲ. ಆಮೇಲೆ ಇದು ನಿಮಗೆ ಸಿ ಕೇಬಲ್ ಬರುತ್ತೆ ಇದರಲ್ಲಿ, ಬಿ ಕೇಬಲ್ ಅಲ್ಲ, ಸಿ ಕೇಬಲ್ ಬರುತ್ತೆ ಇದರಲ್ಲೊಂದು. ಮತ್ತು ಇದು ಓಪನ್ ಮಾಡಿದ್ರೆ ಒಂದು ಮೌಂಟ್ ಕೂಡ ಸಿಗುತ್ತೆ. ಇದರ ಮುಂಚೆ 7ಅಲ್ಲಿ ನಿಮಗೆ ಒಂದು ಕರ್ವ್ ಮೌಂಟ್ ಆಮೇಲೆ ಫ್ಲ್ಯಾಟ್ ಮೌಂಟ್ ಎರಡೂ ಸಿಗ್ತಿತ್ತು. ಇದು ನಿಮಗೆ ಕರ್ವ್ ಮೌಂಟ್ ಮಾತ್ರ ಸಿಗುತ್ತೆ, 3M ಟೇಪ್ ಇರೋದು. ಆಮೇಲೆ ನೆಕ್ಸ್ಟ್ ಇದು ಬಂದರೆ ನಿಮಗೆ ಗೋಪ್ರೋ ಸಬ್ಸ್ಕ್ರೈಬ್ ಕಾರ್ಡ್ ಏನೋ ಬರುತ್ತೆ ಇದರಲ್ಲಿ. ಆಮೇಲೆ ಗೋಪ್ರೋ ಸ್ಟಿಕ್ಕರ್ಸ್. ಸೊ ನಾನು ಒಂದು ಸ್ಟಿಕ್ಕರ್ನ ಆಲ್ರೆಡಿ ಹೆಲ್ಮೆಟ್ ಮೇಲೆ ಹಾಕ್ಬಿಟ್ಟಿದ್ದೀನಿ, ಇನ್ನೊಂದು ಸ್ಟಿಕ್ಕರ್ ಇದೆ ಹೆಲ್ಮೆಟ್ ಮೇಲೆ ಹಾಕಿರೋದು. ಅಂದರೆ ನೋಡಿ, ಇಲ್ಲಿ ಹೆಲ್ಮೆಟ್ ಮೇಲೆ ಆಲ್ರೆಡಿ ನಾನು ಒಂದು ಸ್ಟಿಕ್ಕರ್ ಹಾಕ್ಬಿಟ್ಟಿದ್ದೀನಿ. ಅದಕ್ಕೆ ಇನ್ನೊಂದು ನಿಮಗೆ ವ್ಯಾರಂಟಿ ಕಾರ್ಡ್ ಕೂಡ ಸಿಗುತ್ತೆ. ಆಮೇಲೆ ಇದು ಬಂದುಬಿಟ್ಟು ಇದೆ, ಅದ್ರ ಮೇಲೆ ಇದ್ದಿದ್ದು ಸ್ಟಿಕ್ಕರ್ ಇದು. ಇದು ಹೇಗೆ ಆಪ್ರೇಟ್ ಮಾಡಬೇಕು. ಆಪ್ರೇಟ್ ಅಂದರೆ ಬೇಸಿಕ್, ಈಗ ಆನ್ ಮಾಡೋದೆ ಅದು, ಆಫ್ ಮಾಡೋದೆ ಅದು, ಕರ್ವ್ ಮೌಂಟ್ ಎಲ್ಲೆಲ್ಲಿ ಹಾಕಬೇಕು. ಆಮೇಲೆ ಆ್ಯಪ್ ಕೂಡ ಪ್ಲೇಸ್ಟೋರು ಆಮೇಲೆ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ ಅಂತ. ಆಮೇಲೆ ಇದು ಏನೋ ಕಾರ್ಡ್ ಗೊತ್ತಿಲ್ಲ. ಆಮೇಲೆ ಇದು ಮ್ಯಾನ್ಯುವಲ್.
ಮ್ಯಾನ್ಯುವಲ್ ಎಲ್ಲ ಎಷ್ಟು ಚೆನ್ನಾಗಿ ಓದ್ತೀರಾ ಅಂತ ಎಲ್ಲರಿಗೂ ಗೊತ್ತು. ಇವಾಗ ಬನ್ನಿ, ಇವಾಗ ಕ್ಯಾಮ್ರಾ ಬಗ್ಗೆ ಮಾತಾಡೋಣ. ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ಫಸ್ಟು ಆಚೆ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಆಮೇಲೆ ಇದೊಂಥರ ರಬ್ಬರಿಶ್ ಕ್ವಾಲಿಟಿ, ಅಂದರೆ ಇಲ್ಲಿ ಫೈಬರ್ ಥರ ಬಂದಿದೆ, ಆಮೇಲೆ ಇಲ್ಲಿ ರಬ್ಬರ್ ಬಂದಿದೆ. ಸ್ವಲ್ಪ ತೂಕ ಇದೆ ಗುರು ಇದು. ಅದೇ ಹೇಳ್ಬೇಕಂದ್ರೆ ಇದು ನಂದು ಫಸ್ಟ್ ವ್ಯೂ ಇದು. ಯಾಕಂದರೆ ನಾನು ಯಾವತ್ತೂ ಗೋಪ್ರೋಗೆ ಯೂಸ್ ಅಲ್ಲ, ಇದು ನನ್ನ ಫಸ್ಟ್ ಗೋಪ್ರೋ ಹೇಳ್ಬೇಕಂದ್ರೆ. ಆಮೇಲೆ ಇದು ಕ್ವಿಕ್ ಕ್ಯಾಪ್ಚರ್ ಬಟನ್ ಅಂತಲೂ ಹೇಳ್ತಾರೆ ಇದನ್ನು, ರೆಡ್ ಕಲರ್ ಇಲ್ಲಿದೆ ನೋಡಿ ಅದು. ಆಮೇಲೆ ಇದು ಆನ್ ಬಟನ್, ಆಮೇಲೆ ಮೋಡ್ ಬಟನ್. ಇದು ಇಲ್ಲಿ ನೋಡಿ ಹೀರೋ 8 ಬ್ಲ್ಯಾಕ್ ಅಂತ ಬರೆದಿದ್ದಾರೆ. ಫಸ್ಟ್ ಇಲ್ಲಿ ಟೆಂಪರ್ಡ್ ಹಾಕ್ಸ್ಬಿಡಿ ಇಲ್ಲಿ, ಆಮೇಲೆ ಇಲ್ಲಿ. ಯಾಕಂದರೆ ನಿಮಗೆ 7 ಆಮೇಲೆ ಪ್ರೀವಿಯಸ್ ಕ್ಯಾಮ್ರಾಸಲ್ಲೆಲ್ಲ ಈ ಲೆನ್ಸ್ ಬಂದುಬಿಟ್ಟು ರಿಮೂವಬಲ್ ಇತ್ತು. ಆದರೆ ಬ್ಯಾಡ್ ಥಿಂಗ್ ಏನಂದರೆ ಇದರಲ್ಲಿ ನಿಮಗೆ ರಿಮೂವ್ ಮಾಡೋಕ್ಕಾಗಲ್ಲ ಲೆನ್ಸ್ನ. ಇದು ಫಿಕ್ಸ್ಡ್ ಲೆನ್ಸ್ ಆಲ್ರೆಡಿ ನಿಮಗೆ. ಸೊ ಇದೇನಾದ್ರು ಹೋಯ್ತು ಅಂದರೆ ಗಾನ್ ಕೇಸ್, ನೀವು ಕ್ಯಾಮ್ರಾನೇ ಚೇಂಜ್ ಮಾಡಬೇಕು. ಸೊ ಅದಕ್ಕೆ ಫಸ್ಟು ಟೆಂಪರ್ಡ್ ಹಾಕ್ಸ್ಬಿಡಿ. ಟೆಂಪರ್ಡ್ ಹಾಕ್ಸಿದ್ರೆ ಸೇಫ್ಟಿ ಇರುತ್ತೆ ಅವಾಗ, ಅದಕ್ಕೋಸ್ಕರ ಲೆನ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ಇದು ಮೈಕ್ ಬಂದ್ಬಿಟ್ಟು ಬೇರೆ ಕಡೆ ಬರ್ತಿತ್ತು ಅನ್ಸುತ್ತೆ 7ಅಲ್ಲಿ, ಅದು 8ಗೆ ಫ್ರಂಟಲ್ಲಿ ಕೊಟ್ಟಿದ್ದಾರೆ ಮೈಕು. ಆಮೇಲೆ ಮೇಯ್ನ್ ಥಿಂಗ್ ಇದರಲ್ಲಿ ಏನು ಇನ್ನೊಂದು ಹೆಲ್ಪ್ಫುಲ್ ಅಂದರೆ ಇದು ಕೇಸ್ ನಿಮಗಿಲ್ಲ ಅಂದರೆ, ಕೇಸ್ ಇಲ್ಲಾನು ನೀವು ಮೌಂಟ್ ಮಾಡಿಬಿಟ್ಟು ನೀವೇನಾದರೂ ವ್ಲಾಗಿಂಗ್ ಮಾಡ್ಬೋದು. ಸೊ ಏನಂದರೆ ಇದರಲ್ಲಿ ನಿಮಗೆ ಏನೋ ಅಂತಾರೆ ಫಿಂಗರ್ ಸ್ಕ್ರೂಸ್ ಏನೋ ಅಂತಾರೆ, ಇದನ್ನು ಫಿಂಗರ್ ಹೋಲ್ಡರ್ಸ್ ಏನೋ ಅಂತಾರೆ. ಸೊ ಅದು ಇದರಲ್ಲೇ ಬಂದಿದೆ ನೋಡಿ, ಕಾಣಿಸ್ತಿದೆ ನಿಮಗೆ, ಕಾಣಿಸ್ತಿದೆ ಅನಿಸುತ್ತೆ. ಓಕೆ, ಸೊ ಇದ್ರ ಬ್ಯಾಟ್ರಿ ಬಗ್ಗೆ ಹೇಳ್ಬಿಡ್ತೀನಿ ನಿಮಗೆ. ಫಸ್ಟ್ ಓಪನ್ ಮಾಡೋಣ. ಸೊ ಇದು ರೆಡ್ ಕಲರ್ ಇಲ್ಲಿ ಕಾಣ್ತಿದೆ ಅಂದರೆ ಓಪನ್ ಆಗಿದೆ ಅಂತ, ಇಲ್ಲ ಕ್ಲೋಸ್ ಆದರೆ ಇದು ಕಾಣಲ್ಲ ನಿಮಗೆ. ಹಿಂಗೆ ಓಪನ್ ಮಾಡಿದ್ರೆ ನಿಮಗಿಲ್ಲಿ ಬ್ಯಾಟ್ರಿ ಸಿಗುತ್ತೆ. ಕಮಾನ್ ಬ್ಯಾಟ್ರಿ, ಕಮಾನ್ ಬ್ಯಾಟ್ರಿ ಈ ಥರ ಇದೆ. ಇದು ಮುಂಚೆ ಗೋಪ್ರೋ ಬರೋ ಬ್ಯಾಟ್ರೀಸಲ್ಲಿ ಇದು ಫುಲ್ ಬ್ಲ್ಯಾಕೇ ಇರ್ತಿತ್ತು. ಆದರೆ ಈ ಗೋಪ್ರೋ ಬ್ಯಾಟ್ರಿಲಿ ಇದು ಕೂಡ ಬ್ಲೂ ಬಂದಿದೆ ಇಲ್ಲಿ ಹೊಸ ಬ್ಯಾಟ್ರಿಲಿ. ಬ್ಯಾಟ್ರಿ ಸೈಡ್ಗಿಟ್ರೆ ನಿಮ್ಗೆ ಇಲ್ಲಿ USB ಕೇಬಲ್ ಸಿಗುತ್ತಿದ್ದು. ಇದು C ಟೈಪ್ ಕೇಬಲ್, ಇದು ಕಾಣ್ತಿದೆಯಾ? ಇದು C ಟೈಪ್ ಕೇಬಲ್ ಇದು. ಆಮೇಲೆ ಇಲ್ಲಿ ಬ್ಯಾಟ್ರಿ ಇನ್ಸರ್ಟ್ ಮಾಡೋದು, ಆಮೇಲೆ ಮೆಮೊರಿ ಕಾರ್ಡ್ ಕೂಡ ಇಲ್ಲೇ ಹಾಕೋದು. ಇಲ್ಲಿ ನೋಡಿ ಒಂದು ಸ್ಲಾಟ್ ಕಾಣ್ತಿರ್ಬೋದು ಇಲ್ಲಿ ನಿಮಗೆ. ಸೊ ಮೆಮೊರಿ ಕಾರ್ಡ್ ಸ್ಲಾಟ್ ಅದು. ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ಇಷ್ಟು. ಕ್ಯಾಮ್ರಾ ಆನ್ ಮಾಡಿ ತೋರಿಸೋಣ. ಅದಕ್ಕೆ ಮುಂಚೆ ಇದು LCD ಸ್ಕ್ರೀನ್. ನಿಮಗೆ ನೀವು ವ್ಲಾಗಿಂಗ್ ಮಾಡ್ಬೇಕಾದ್ರೆ ಈಗ ಏನಾದರೂ ನೀವು ಬ್ಯಾಕ್ ಸ್ಕ್ರೀನ್ ನೋಡೋಕ್ಕಾಗಲ್ಲ ಅಂದರೆ ಫ್ರಂಟಲ್ಲಿ ನಿಮಗೆ ಎಷ್ಟು ಮೆಮೊರಿ ಇದೆ, ಎಷ್ಟು ಬ್ಯಾಟ್ರಿ ಇದೆ, ಆಮೇಲೆ ಪಿಕ್ಸಲ್ಸಲ್ಲಿ ಓಡ್ತಿದೆ ಅದು ವಿಡಿಯೋ ಮೋಡು ಇಲ್ಲ ಕ್ಯಾಪ್ಚರ್ ಮೋಡ್ ಏನಾದರೂ. ಸೊ ಅದು ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಸ್ಮಾಲ್ ಲೈಟ್ ಇದೆ, ರೆಡ್ ಕಲರ್ ಲೈಟ್ ಅದು. ಬನ್ನಿ ಆನ್ ಮಾಡಿಬಿಟ್ಟು ಮಾತಾಡೋಣ.